ಹಾಯ್ ಫ್ರೆಂಡ್ಸ್, ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ರಜಾ ಇದ್ದಿದ್ದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಹೊರಗಡೆ ಬಂದಿದ್ವಿ. ಆಫ್ ರೋಡ್ ಮಾಡ್ಕೊಂಡು ಬಂದ್ವಿ. ನಮ್ಮ ಫ್ರೆಂಡ್ಸ್ ಎಕ್ಸ್ಪಲ್ಸಲ್ಲಿ ಬಂದ. ಸೊ ಅದ್ರ ಜೊತೆಗೆ ಓನರ್ಶಿಪ್ ರಿವ್ಯೂ ಆಗಿಬಿಡಲಿ ಅಂತ ನಾವು ಒಂದು ವೀಡಿಯೋನು ಮಾಡ್ತಾ ಇದ್ದೀವಿ. ಸೊ ಇವತ್ತು ಎಕ್ಸ್ಪಲ್ಸ್ ನೋಡೋಣ ಬನ್ನಿ. ಎಕ್ಸ್ಪಲ್ಸ್ ಪ್ರೋ ಎಡಿಷನ್. ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ BN ಗೌಡ, ಇವನು ಮನೋಜ್. ಸೊ ಇವನು ಎಕ್ಸ್ಪಲ್ಸ್ ತೊಗೊಂಡಿದ್ದಾನೆ. ಅದ್ರ ರಿವ್ಯೂ ನೋಡೋಣ ಬನ್ನಿ. ಹೇಗಿದೆ ಓನರ್ಶಿಪ್ಪು, ಚೆನ್ನಾಗಿದೆಯಾ, ಯಾರಾದರೂ ತಗೋಬೋದಾ, ಯಾರು ಪ್ರಾಸ್ಪೆಕ್ಟಿವ್ ಬಯರ್ಸ್ಗೆ ಇದು ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಬನ್ನಿ ನೋಡೋಣ. ವೆದರ್ ನೋಡಿ ಸಖತ್ತಾಗಿದೆ. ಫುಲ್ಲು ರಿಮೋಟ್ ಸ್ಪಾಟು. ಗೂಗಲ್ ಮ್ಯಾಪ್ ಹಾಕಿದ್ರೆ ಕ್ಲೀನಾಗಿ ಮ್ಯಾಪ್ ತೋರಿಸುತ್ತೆ, ಆದರೆ ಕೆಳಗಡೆ ರೋಡೇ ಇಲ್ಲ, ಫುಲ್ಲು ಆಫ್ ರೋಡು. ಇದಕ್ಕೆಲ್ಲ ಬೆಸ್ಟ್ ಕಂಪ್ಯಾಟಬಲ್ ಬೈಕ್ ಅಂತಂದ್ರೆ ಎಕ್ಸ್ಪಲ್ಸ್. ಇಟ್ಸ್ ಆಲ್ಸೋ ಅ ಪಾಕೆಟ್ ಫ್ರೆಂಡ್ಲಿ ಬೈಕ್. ಇವತ್ತು ಅದರದ್ದು ರಿವ್ಯೂ ಮಾಡೋದ ಅಂತ ಬಂದಿದ್ದೀವಿ. ರಿವ್ಯೂ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ, ಜಸ್ಟ್ ಬಂದ್ವಿ, ಹಂಗೆ ಒಂದು ರಿವ್ಯೂ ಮಾಡ್ಬಿಡೋಣ. ನಮ್ಮ ಮನೋಜ್ ಅವರು ಫ್ರೀ ಸಿಕ್ಕದೆ ಅಪರೂಪ, ಅವ್ರ ಬೈಕ್ ಸಿಕ್ಕದಂತೂ ಇನ್ನೂ ಅಪರೂಪ. ನಾವು ಮಾಡೋಣ ಅಂದರೆ ಕಾಲೇ ಡುಕ್ಸಲ್ಲ, ಏನು ಮಾಡೋ ಬನ್ನಿ ನೋಡೋಣ. ಮನೋಜ್, ನೀನು ಗಾಡಿ ತಗೊಂಡಿದ್ದು ಯಾವಾಗ? ನಾನು ತಗೊಂಡಿದ್ದು ಮಾರ್ಚ್ 1 ನನ್ನ ಬರ್ಡೇ ಇತ್ತು. ಸೊ ಮನೆಯಿಂದ ಒಂದು ಗಿಫ್ಟು ಅಂತ ಪ್ರೆಸೆಂಟ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ಎಕ್ಸ್ಪಲ್ಸ್ 210 ಕೂಡ ಲಾಂಚ್ ಆಗಿತ್ತಲ್ಲ, ನೀನು ಯಾಕೆ ಪ್ರೋನೇ ತಗೊಂಡೆ? ಮಾಮೂಲಿ 4V8 ನಾನು ತಗೋಬೇಕಾದ್ರೆ 210 ಲಾಂಚ್ ಆಗಿತ್ತು, ಬಟ್ ಸ್ಟಿಲ್ ನಾನು ಪ್ರೋ ಪ್ರಿಫರ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಪ್ರೋ ಇನ್ನೂ ಬಂದಿರಲಿಲ್ಲ. ಪ್ರೋ ಮಾಡಲ್ ಬಿಡೋದಕ್ಕೆ ಇನ್ನೂ ಒಂದು 6 to 8 months ಆಗುತ್ತೆ ಅಂತ ಹೇಳಿದ್ರು. ಸೊ ಸ್ಟಿಲ್ ಇವತ್ತಿಗೂ ಬಿಟ್ಟಿಲ್ಲ ಇನ್ನೂ ಪ್ರೋ ಮಾಡಲು. ಇಲ್ಲ ಅಂದರೆ ಬೇರೆ ಪ್ರೀಮಿಯಂ ಶೋರೂಮ್ಸ್ ಅಲ್ಲಿ ಇದೆ, ಚಾಮರಾಜನಗರ, ಮೈಸೂರು ಈ ಕಡೆ ಎಲ್ಲ ಸಿಗಲ್ಲ. ಸೊ ಫಸ್ಟ್ ಪ್ರೋನೇ ಬೇಕಿತ್ತು ನನಗೆ. ಆ ಕಾರಣಕ್ಕೋಸ್ಕರ ಒಂದು ವರ್ಷನ್ ಕಡಿಮೆ ಆದ್ರೂ ಎಕ್ಸ್ಪಲ್ಸ್ 200 ಪ್ರೋನೇ ತಗೊಂಡೆ. ಓಕೆ. ಆನ್ ರೋಡ್ ಎಷ್ಟು ಬಿದ್ದಿತ್ತು ನಿಮಗೆ? ನಾನು ತಗೋಬೇಕಾದ್ರೆ 2,15,000 ಕಾಸ್ಟ್ ಆಯಿತು ಆನ್ ರೋಡು. ಇದಕ್ಕೆ ಆಕ್ಸರೀಸ್ ಅಂತ ಏನೂ ಬರಲ್ಲ, 0 ಆಕ್ಸರೀಸು. ಸೊ ಏನು ಪ್ರೈಸು ಆನ್ ರೋಡ್ ಐತೆ ಅದಷ್ಟೇ, ಇನ್ನು ಆಕ್ಸರೀಸ್ ಏನು ಬರಲ್ಲ. ಡೈಲಿ ನೀವು ಕಮ್ಯೂಟ್ ಮಾಡೋದು ಪ್ರೈಮರಿ ವೆಹಿಕಲ್ ಇದೆ? ಪ್ರೈಮರಿ ವೆಹಿಕಲ್ ಇದ್ದೇನೆ. ಡೈಲಿ ಕಮ್ಯೂಟ್ ಒಂದು ಅರೌಂಡ್ 40 to 50 kilometers ಅಂತ ಡೈಲಿ ಇಟ್ಕೊಂಡ್ರು ಕಂಫರ್ಟಬಲ್ ಇದೆ. ಮೆನುವರಿಂಗ್ ಎಲ್ಲ ಸಿಟಿ ಒಳಗೆ ಎಲ್ಲ ಮೆನುವರಿಂಗ್ ಎಲ್ಲ ಸ್ಟಾರ್ಟಿಂಗ್ ಬಂದು ಸ್ವಲ್ಪ ವೈಡ್ ಅನ್ಸ್ಬೋದು ಹ್ಯಾಂಡಲ್ಲು, ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಅಷ್ಟೇ. ಅಡ್ಜಸ್ಟ್ ಆದಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ತುಂಬ ಜನ ಹೇಳ್ತಾರೆ ಮೆನ್ಯೂರಿಂಗ್ಗೆ ಸಿಟೀಲಿ ಕಷ್ಟ, ಬೆಂಗಳೂರಂಥ ಸಿಟೀಲಿ ಓಡಿಸೋದು ಕಷ್ಟ ಅಂತ. ಬಟ್ ಅಂತ ಏನು ಪ್ರಾಬ್ಲಮ್ ಇಲ್ಲ, ಹ್ಯಾಂಡ್ಲಿಂಗ್ ಎಲ್ಲ ಮಸ್ತಿದೆ. ನಿಮ್ದು ಹೈಟ್ ಎಷ್ಟು ಬರುತ್ತೆ? ನಂದು 5'11" ಇದೆ. ನಿಮ್ಮದು ಕುಂತ್ಕೊಂಡು ತೋರಿಸು ಹೆಂಗೆ ಬರುತ್ತೆ ಅಂತ ಹೈಟು. ಫ್ಲಾಟ್ ಫುಟ್ ಆಗುತ್ತೆ ಎರಡು ಕಡೆನೂ? ಫ್ಲಾಟ್ ಫುಟ್ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಫ್ರಂಟ್ ಸೊ ಮ್ಯಾನೇಜಬಲ್. ಏನು ವೆಯ್ಟ್ ಇಲ್ವಲ್ಲ ಗಾಡಿ, ಏನು ಅನ್ಸಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಅದೆಲ್ಲ ಪ್ರಾಬ್ಲಮ್ಮು, ಒಂದು ಸ್ವಲ್ಪ ಅಡ್ಜಸ್ಟ್ ಯೂಸ್ ಟು ಆಗೋ ತನಕ ಬೈಕಿಗೆ. ಆಮೇಲಿಂದ ಏನು ಅದೆಲ್ಲ ಡಿಫರೇ ಆಗಲ್ಲ. ನೆಕ್ಸ್ಟ್ ನೀವು ಬೇರೆ ಗಾಡಿ ಓಡಿಸ್ತು ಅಂದರೆ ಅವಾಗ ಗೊತ್ತಾಗುತ್ತೆ, ಓಕೆ ನಾನು ಈ ಹೈಟಲ್ಲಿ ಓಡಿಸ್ತಾ ಇದ್ದೆ ಗಾಡಿನ. ಪೊಸಿಷನ್, ಹ್ಯಾಂಡಲ್ ಪೊಸಿಷನ್ ಬಂದು ಈ ಲೆವೆಲ್ಗೆ ಇರುತ್ತೆ, ನಾನು ಹಿಡಿಯೋದು ಸ್ವಲ್ಪ ಹಿಂಗಿರುತ್ತೆ, ಶೋಲ್ಡರ್ಸ್ ಅಪ್ ಇರುತ್ತೆ. ಡಿಫಾಲ್ಟ್ ಆಗಿಲ್ಲ ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆ. ಇದೊಂದು ಡಿಫ್ರೆನ್ಸು ಬೇಸ್ ಮಾಡಲ್ಗೂ ಮತ್ತೆ ಪ್ರೋ ಮಾಡಲ್ಗೆ. ಹ್ಯಾಂಡಲ್ ಬಾರ್ ರೈಸರ್ಸ್ ಒಂದು ಎಕ್ಸ್ಟ್ರಾ. ಬೇರೆ ಏನು ಡಿಫ್ರೆನ್ಸ್ ಬರುತ್ತೆ ಪ್ರೋ ಮಾಡಲಲ್ಲಿ? ಪ್ರೋಗೂ ಬೇಸ್ಗೂ ಕಂಪೇರ್ ಮಾಡ್ತು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಸಸ್ಪೆನ್ಷನ್ ಟ್ರಾವೆಲ್. ಅದಕ್ಕೂ ಇದಕ್ಕೂ ಬೇಸ್ಗೂ ಮತ್ತು ಪ್ರೋಗೂ ಒಂದು 50 mm ಜಾಸ್ತಿ ಆಗುತ್ತೆ. ಫ್ರಂಟ್ ಸಸ್ಪೆನ್ಷನ್ ಬಂದು 220 ಏನೋ ಇದೆ, 220 mm ಟ್ರಾವೆಲ್ ಇದೆ. ಬ್ಯಾಕ್ ಬಂದು 250 ಏನೋ ಇದೆ, ಅಷ್ಟು ನೆನಪಿಲ್ಲ. ನಾನು ಗಮನಿಸ್ದಂಗೆ ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸಿದಂಥ ಗಾಡಿ. ನೀವು ಎಷ್ಟೇ ಸ್ಪೀಡಲ್ಲಿದ್ರೂ ಒಂದು 80-60 ಅಷ್ಟರಲ್ಲಿದ್ರೂ ಸಡನ್ನಾಗಿ ಒಂದು ಪಾಟ್ ಹೋಲ್ ಬಂತು ಅಂದ್ರೂ ಏನೂ ಫೀಲ್ ಆಗಲ್ಲ. ಜಸ್ಟ್ ಸಸ್ಪೆನ್ಷನ್ ಕೆಳಗಡೆ ಹೋಗಿ ಮೇಲೆ ಬರುತ್ತೆ ಅಷ್ಟೇ ಫೀಲ್ ಆಗುತ್ತೆ ನಿಮಗೆ. ಮತ್ತು ಇನ್ನೊಂದು ಡಿಫ್ರೆನ್ಸು ಮೇಜರ್ ಏನಂದರೆ ಹ್ಯಾಂಡಲ್ ಬಾರ್ ರೈಸರ್ಸು ಮತ್ತು ಗ್ರೌಂಡ್ ಕ್ಲಿಯರೆನ್ಸು. ಗ್ರೌಂಡ್ ಕ್ಲಿಯರೆನ್ಸು 220 ಏನೋ ಇದೆ ಅನಿಸುತ್ತೆ, ಅಂದರೆ ನಾನ್ ಪ್ರೋ ವರ್ಷನಲ್ಲಿ. ಇದರ 270 ಏನೋ ಬೈ. 270 mm ಏನೋ ಐತೆ. 50 ಹೌದು. 270 mm ಇದೆ.
890 ಸೀಟ್ ಹೈಟು. ಈ ಗ್ರೌಂಡ್ ಕ್ಲಿಯರೆನ್ಸಲ್ಲಿ ನಾವು ಇಂಡಿಯನ್ ಆಫ್ ರೋಡ್ಸ್ಗೆ ಅಂತ ಕಂಪೇರ್ ಮಾಡಿದ್ರೆ ನೀವು ಎಲ್ಲಿಗೆ ಹೋದ್ರೂ ಏನೂ ಟಚ್ ಆಗಲ್ಲ ಇದಕ್ಕೆ. ಪ್ಲಸ್ ಎಕ್ಸಾಸ್ಟ್ ತುಂಬ ಹೆವಿ ಕ್ಲಿಯರೆನ್ಸ್ ಇದೆ. ಸೊ ವಾಟರ್ ಹೋಗೋ ಪಾಸಿಬಿಲಿಟೀಸ್ ಎಲ್ಲ. ವಾಟರ್ ವೇಡಿಂಗ್ ಕೆಪಾಸಿಟಿ ತುಂಬ ಜಾಸ್ತಿ ಇದೆ. ಅಪ್ಸ್ವೆಪ್ಟ್ ಎಕ್ಸಾಸ್ಟ್ ಕೊಟ್ಟಿದ್ದಾನೆ ಮೇಲ್ಗಡೆಗೆ. ಸೊ ನೀವು ವಾಟರಲ್ಲಿ ಹೋದ್ರೆ ಎಕ್ಸಾಸ್ಟ್ಗೆ ನೀರು ಹೋಗಲ್ಲ. ಸೊ ಇಂಜಿನ್ ರನ್ ಆಗ್ತಾ ಇರುತ್ತೆ. ನಾರ್ಮಲ್ ಗಾಡಿಗಳೆಲ್ಲ ನೀರು ಒಳಗೆ ಹೋದಾಗ ಎಕ್ಸಾಸ್ಟಲ್ಲಿ ನೀರು ಹೋಗೋದ್ರಿಂದ ಇಂಜಿನ್ಗೆ ನೀರು ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಮೇಲೆ ಕೊಟ್ಟಿದ್ದಾನೆ ಎಕ್ಸಾಸ್ಟ್, ನೀವು ನೋಡ್ಬೋದು. ಸೊ ವಾಟರ್ ವೇಡಿಂಗ್ ಕೆಪಾಸಿಟಿ ತುಂಬ ಜಾಸ್ತಿ ಇದೆ. ಇದೊಂಥರ ಎಸ್ ವಿಸ್ ಅಂತ ಹೇಳ್ಬೋದು. ಬೈಕ್ದು ಎಸ್ ವಿಸ್. ನಾನು ಫಸ್ಟ್ ದಿನ ತಗೊಂಡಾಗ, ಇದು ಆ್ಯಕ್ಚುಯಲ್ ಫ್ಯಾಕ್ಟು, ಫಸ್ಟ್ ದಿನ ತಗೊಂಡು ಶೋರೂಮಿಂದ ಹೊರಗಡೆ ಬಂದೆ. ಪಕ್ಕದಲ್ಲೇ ಫಾರ್ಚುನರ್ ಇತ್ತು. ಓಕೆ, ನಾನು ಹಿಂಗೆ ನಿಂತಿದ್ದೀನಿ. ಸೇಮ್ ಅವ್ರು ಕೂತಿರೋ ಸೀಟಿಂಗ್ ಹೈಟ್ ಏನೈತೆ ಆ ಲೆವೆಲ್ಗೆ ನಾನು ಇದ್ದೆ. ಓಕೆ, ಇದು ಸ್ವಲ್ಪ ಫಾರ್ಚುನರ್ ಥರ ಎಸ್ ಯು ವಿಸ್ ಆಫ್ ಬೈಕ್ಸ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಆಗಿ ಆ ಲೆವೆಲ್ಗೆ ಅಟ್ಲೀಸ್ಟ್ ಹೈಟ್ ಅಂತೂ ಇದೆ. ಕೂತ್ಕೊಂಡಾಗ ರೈಡಿಂಗ್ ಹೈಟ್ ಅಂತೂ ಹೆವಿ ಇದಿರುತ್ತೆ. ಯೂಶುವಲಿ ಜನ ಹೆಂಗೆ ಅಂದ್ರೆ ಆಫ್ ರೋಡಿಂಗ್ ಬಂತು ಅಂದ್ರೆ, ಇಲ್ಲ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಹಳ್ಳ ಕೊಳ್ಳ ಏನಾದ್ರು ಬಂತು ಅಂದ್ರೆ ಏನಕ್ಕಾದ್ರೂ ಬಂತಪ್ಪ ಸೈಡಲ್ಲಿ ನಿಧಾನ ಕೊಟ್ಟಾಗದ ಅನ್ನಂಗಿರ್ತಾರೆ. ಬಟ್ ಇದರಲ್ಲಿ ನಾವೇ ಹುಡುಕ್ಬೇಕು. ಓಕೆ, ಹಿಂಗ್ ಇಳಿಸಿದ್ರೆ ಹೆಂಗ್ ಫೀಲ್ ಆಗುತ್ತೆ ಅನ್ನೋದೊಂದು ಮಜಾ ತಗೊಳ್ಳೋದು. ಅದಂತೂ ನಿಜ. ನಾನು ಸ್ಪೀಡ್ 400 ಅಲ್ಲಿ ಹಿಂದೆ ನೈಸ್ ಟೈರ್ಸ್ ಕೊಟ್ಬಿಟ್ಟಿದ್ದಾರೆ. ಆಫ್ ರೋಡಿಂಗ್ ಟೈರ್ಸೇ ಇಲ್ಲ. ಯಾವ್ದಾದ್ರು ಕಲ್ಲು ಗಿಲ್ಲು ಬಂದ್ಬಿಟ್ರೆ ನಾನು 2 ಕಾಲು ಹಿಂಗೆ ಇರುತ್ತೆ. ಅದು ಮುಗಿಯೋವರೆಗೂ ಅಷ್ಟು ಹೆಚ್ಚು ಎಲ್ಲಿ ಸ್ಕಿಡ್ ಆಯ್ತದೋ ಎಲ್ಲಿ ಇದಾಯ್ತದೋ ಅಂತ. ಬಟ್ ನಾನ್ ನೋಡ್ತೀನಲ್ಲ, ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹಿಮಾಲಯನ್ ಇದೆ, ಅವರೆಲ್ಲ ಚಚ್ಕೊಂಡು ಹೋಯ್ತಾ ಇರ್ತಾರೆ. ನಾನ್ ಹಿಂದೆ ಉಳ್ಕೊಬಿಡ್ತೀನಿ. ಯಾವ್ದಾದ್ರು ಸಾಫ್ಟ್ ರೋಡ್ ಸಿಕ್ತು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಸ್ಪೀಡ್ 400 ಮಾತ್ರ. ಇಲ್ಲ ಅಂದ್ರೆ ಹಿಮಾಲಯನ್ ಈ ತರ ಬೈಕ್ಸ್ಗೆ ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಸೊ ಹಿಮಾಲಯನ್ ತಗೊಳ್ಳಿಲ್ಲ. ಅಡ್ವೆಂಚರ್ ಬೈಕ್ಸ್ ತಗೋಬೇಕು ಅಂತ ಇದ್ದಿದ್ದು. ಸೊ ಅದಕ್ಕೆ ಇದ್ದಿದ್ದೆ 3 ಆಪ್ಷನ್ಸ್ ನನ್ನ ಪ್ರಕಾರ. ನನಗೆ ಗೊತ್ತಿರೋ ಅಷ್ಟಕ್ಕೆ ನನ್ನ ಬಜೆಟ್ ಅಲ್ಲಿ ಒಂದು ಹಿಮಾಲಯನ್, ಇಲ್ಲ SD, ಅದ್ ಬಿಟ್ರೆ ಎಕ್ಸ್ಪಲ್ಸಿಸ್. ಹಿಮಾಲಯನ್ ಬಂದು ಸ್ಟಾಪ್ ಆಗಿತ್ತು ಪ್ರೊಡಕ್ಷನ್. 411 ಸ್ಟಾಪ್ ಆಗಿತ್ತು. ಸೊ 450 ಸೀರೀಸ್ ಬಂದಿತ್ತು. ಅದು ಫಸ್ಟ್ ಲುಕ್ ಅಲ್ಲೇ ನನಗೆ ಟ್ಯಾಂಕ್ ಇಷ್ಟ ಆಗ್ಲಿಲ್ಲ. ಹೆವಿ ಬಲ್ಕ್ ಅನ್ಸ್ತು. ಅಂದ್ರೆ ಒಬ್ಬೊಬ್ರಿಗೆ ಅದು ಪೋಲರೈಸ್ಡ್ ಡಿಸೈನ್ ಅಂತ ಹೇಳ್ಬೋದು. ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಫುಲ್ ಖಂಡಿತ ಇಷ್ಟ ಆಗದೇನು ಇರ್ಬೋದು. ಫಸ್ಟ್ ನನಗೆ ಅದೇ ಸ್ವಲ್ಪ ಡ್ರಾಬ್ಯಾಕ್ ಅನ್ಸಿದ್ದು. ಹೆವಿ ಇದಾಯ್ತು ಟ್ಯಾಂಕ್. ಸೊ ಲುಕ್ ವೈಸ್ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಪ್ಲಸ್ ಒಂದ್ ಸ್ವಲ್ಪ ಯೋಚನೆ ಮಾಡಿದೆ, 450cc ಬೈಕ್ ಬೇಕಾ, ಅಷ್ಟು ಕೆಪಾಸಿಟಿಲಿ ನಾವು ಹೊಡಿತೀವ ಅದನ್ನೆಲ್ಲ ಯೋಚನೆ ಮಾಡಿದೆ. ಹೌದೌದು, ನಮ್ಗೆ ಆತರ ಸಪೋರ್ಟ್ ಮಾಡುತ್ತಾ, ರೋಡ್ ಸಪೋರ್ಟ್ ಮಾಡಿದ್ರು ನಮ್ ಜನರ ಸಪೋರ್ಟ್ ಮಾಡಲ್ಲ. ಸಡನ್ ಆಗಿ ನುಗ್ಬಿಡೋದು, ಯಾವ ಟೈಮಲ್ಲಿ ಯಾವ ನುಗ್ತಾನ ಏನು ಹೇಳಕ್ ಆಗಲ್ಲ. ಸಾಕು ನಮ್ಗೊಂಥರ 80 ಅಲ್ಲೇ ಸಾಕು. 80, 90, 100 ಮ್ಯಾಕ್ಸಿಮಮ್ ಇಟ್ಕೊಂಡ್ರು 100 ಹೋಗ್ಬಿಟ್ಟು ಸಾಕು. ಅಷ್ಟು. ಅದು SD ಇತ್ತು. ಓಕೆ, SD ಆಪ್ಷನ್ ಇತ್ತು ನನಗೆ. SD ಬಂದು ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಇತ್ತು. ಹೌದೌದು. ಪ್ಲಸ್ ನನಗೆ ಇನ್ನೊಂದು ನೆಕ್ಸ್ಟ್ ಬಂದು ಈ ಬೈಕ್ ನೋಡಿದೆ. ನನಗೆ ನೋಡಿದ ತಕ್ಷಣ ಏನೋ ಹೇಳ್ತಾರಲ್ಲ, ಲವರ್ಸ್ ಫಸ್ಟ್ ಸೈಟ್ ಆ ತರ ಆಯ್ತು. ಕಡೆ ಕೂತ ತಕ್ಷಣ ಓಕೆ ಇದೇ ನನ್ ಬೈಕ್ ಅನ್ನೋ ಫೀಲ್ ಬಂತು. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಇನ್ನ ಹೈಟ್ ಇದೆ. ಹಿಮಾಲಯನ್ ಮತ್ತೆ SD ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಹೈಟ್ ಇದೆ. ಹೌದೌದು, 890 mm ಸೀಟ್ ಹೈಟ್ ಯಾವ ಬೈಕಲ್ಲೂ ಇಲ್ಲ ಅಂದ್ರೆ ಈ ಕ್ಯಾಟಗರಿಲಿ. ಬಿಟ್ರೆ ಮೈಲೇಜ್ ಎಲ್ಲ ಎಷ್ಟು ಕೊಡ್ತಾ ಇದೆ?